ಒಂದೂರಲ್ಲಿ ರಾಘವಯ್ಯ ವೀರಯ್ಯ ಅನ್ನುವ ಅಣ್ಣ ತಮ್ಮ ಇಬ್ರು ಇದ್ರು. ರಾಘವಯ್ಯ ದೊಡ್ಡವನು, ಅವನ ಹತ್ರನೇ ಆಸ್ತಿಗಳು ಎಲ್ಲಾನು ಇತ್ತು. ವೀರಯ್ಯ ಚಿಕ್ಕವನು. ರಾಘವಯ್ಯ ಹೇಳುವ ಎಲ್ಲ ಕೆಲಸಗಳನ್ನ ವೀರಯ್ಯ ಮಾಡಿಕೊಡ್ತಾ ಇದ್ದ. ರಾಘವಯ್ಯ ವೀರಯ್ಯನನ್ನು ಕೂಡ ಕೆಲ್ಸದವನಾಗಿ ನೋಡ್ತಾ ಇದ್ದ. ವೀರಯ್ಯನಿಗೆ ಕೊಡ್ಬೇಕಾಗಿರುವ ಆಸ್ತಿಗಳನ್ನ ಅವನಿಲ್ಲುವರೆಗೂ ಕೊಡ್ಲೇ ಇಲ್ಲ. ರಾಘವಯ್ಯನ ಹತ್ರ ಹಲವು ಎಕರೆ ಹೊಲ ಇತ್ತು. ಅದರಲ್ಲಿ ಅರ್ಧ ಭಾಗ ವೀರಯ್ಯನಿಗೆ ಸೇರ್ಬೇಕಾಗಿತ್ತು. ಆದ್ರೆ ಇಲ್ಲಿವರೆಗೂ ಅವನ ಆಸ್ತಿನ ಅವನಿಗೆ ಕೊಡ್ಲೋ ಇಲ್ಲ, ಅವನಿಗೆ ಯಾವುದೇ ಸಹಾಯನೂ ಮಾಡ್ತಿರ್ಲಿಲ್ಲ. ಅವನ ಹೊಲದಲ್ಲಿ ಕೂಲಿಗಳು ಕೆಲಸ ಮಾಡೋ ತರಾನೇ ವೀರಯ್ಯನೂ ಕೆಲಸ ಮಾಡ್ತಾ ಇದ್ದ. ಅವರಿಗೆ ಕೊಡೋಷ್ಟು ಹಣನೇ ವೀರಯ್ಯನಿಗೂ ಕೊಡ್ತಾ ಇದ್ದ. ಆದ್ರಿಂದ ವೀರಯ್ಯ ತುಂಬಾ ಬೇಜಾರ್ ಮಾಡ್ಕೊಳ್ತಿದ್ದ. ಅಣ್ಣ, ಈ ವರ್ಷ ನನ್ನ ಮಗನ ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅರೆ, ನಮ್ಮ ಊರಲ್ಲಿ ಸರ್ಕಾರಿ ಶಾಲೆ ಇದೆ ಅಲ್ವಾ, ಅಲ್ಲೇ ಸೇರಿಸು. ಹೆಸರಿಗೆ ಮಾತ್ರ ಅದು ಸರ್ಕಾರಿ ಶಾಲೆ, ಅಲ್ಲಿ ಯಾವ ಟೀಚರ್ಗಳು ಇಲ್ಲ. ಅದರಿಂದನೇ ನನ್ನ ಮಗನ ಪಟ್ಟಣದಲ್ಲಿ ಓದಿಸ್ಬೇಕು ಅಂತ ಇದ್ದೀನಿ. ಹಾಂ, ನಿಮ್ಮ ಮಗ ರಾಜು ಓದುವ ಶಾಲೆಯಲ್ಲಿ ಸೇರಿಸಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಏನು, ನನ್ನ ಮಗ ಓದುವ ಶಾಲೆಯಲ್ಲಿ ನಿನ್ನ ಮಗನನ್ನು ಓದಿಸ್ತೀಯಾ? ಆ ಶಾಲೆಯಲ್ಲಿ ಎಷ್ಟು ಹಣ ಕಟ್ಟಬೇಕು ಅಂತ ಗೊತ್ತಾ ನಿಂಗೆ? ಅಷ್ಟು ಹಣವನ್ನು ನಿನ್ನಿಂದ ಕಟ್ಲಿಕ್ಕಾಗಲ್ಲ. ಹಾಗಂತ ಹೇಳಿ ರಾಘವಯ್ಯ ವೀರಯ್ಯನನ್ನು ಅಲ್ಲಿಂದ ಕಳಿಸ್ದ. ಪಾಪ ವೀರಯ್ಯ ತುಂಬಾನು ಬೇಜಾರಿಂದ ಮನೆಗೆ ವಾಪಸ್ ಬಂದ. ಆವಾಗ ಅವನ ಹೆಂಡತಿ ಕಲ್ಪನಾ ಅವನ ಹತ್ರ ಕೇಳಿದ್ಲು, ಏನ್ರಿ, ನಮ್ಮ ಮಗನ್ನ ಸ್ಕೂಲಿಗೆ ಸೇರ್ಸ್ಬೇಕು ಅಂತ ನಿಮ್ಮ ಅಣ್ಣನ ಜೊತೆ ಹಣವನ್ನು ಕೇಳಿದ್ರಾ? ಹೇಳ್ದೆ ಕಾಂಚನ, ಆದರೆ ಅಣ್ಣ ನಮ್ಮ ಮಗನ್ನ ಈ ಊರಲ್ಲಿರುವ ಸರ್ಕಾರಿ ಶಾಲೆಗೆ ಸೇರಿಸ್ಲಿಕ್ಕೆ ಹೇಳಿದ್ರು. ಆದ್ರೆ ಅಲ್ಲಿ ಟೀಚರ್ಗಳು ಯಾರು ಇಲ್ಲ ಅಲ್ವಾ ರೀ? ಅವರ ಮಗ ರಾಜುನ ಎಲ್ಲಿ ಸೇರ್ಸಿದ್ರೋ ಅಲ್ಲೇ ನಮ್ಮ ಮಗ ಚಿನ್ನನ ಸೇರ್ಸ್ಬೋದಲ್ವಾ ರೀ? ನಮ್ಮ ಚಿನ್ನುವಿಗೆ ರಾಜು ಕೂಡ ಜೊತೆಯಲ್ಲೇ ಇರ್ಬೋದು. ಇದೇ ವಿಷಯನ ಅಣ್ಣನ ಹತ್ರ ನಾನು ಹೇಳ್ದೆ, ಆದರೆ ಅಣ್ಣ ಒಪ್ಲೇ ಇಲ್ಲ. ಆ ಶಾಲೆಯಲ್ಲಿ ತುಂಬಾ ಹಣವನ್ನು ವಸೂಲಿ ಮಾಡ್ತಾರೆ, ಅಷ್ಟು ಹಣ ನಿನ್ನಿಂದ ಕಟ್ಲಿಕ್ಕಾಗಲ್ಲ ಅಂತ ನನ್ನ ಕಳಿಸ್ಬಿಟ್ರು. ಹಾಗೆ ವೀರಯ್ಯ ಹೇಳಿದನ್ನು ಕೇಳಿ ಕಲ್ಪನಾಳಿಗೆ ತುಂಬಾ ಕೋಪ ಬಂತು. ಏನ್ರಿ ಇದು? ಹಗಲು ರಾತ್ರಿ ಅಂತ ನೀವು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀರಾ, ಹೊಲದಲ್ಲಿ ಕೂಲಿ ಮಾಡುವವರ ಜೊತೆ ನೀವು ಕೂಡ ಕೂಲಿ ಮಾಡ್ತಿದ್ದೀರಾ. ಹಾಗೇನೆ ನಿಮ್ಮ ಅಣ್ಣ ಏನ್ ಕೆಲಸ ಹೇಳಿದ್ರು ಅದನ್ನೂ ಮಾಡ್ತೀರಾ. ನಿಜ ಹೇಳ್ಬೇಕಾದ್ರೆ ನಿಮ್ಮ ಅಣ್ಣ ಅನುಭವಿಸ್ತಿರುವ ಆಸ್ತಿಯಲ್ಲಿ ಅರ್ಧ ನಿಮಗೆ ಸೇರ್ಬೇಕಾಗಿದ್ದು. ಮಾವ ತೀರ್ಕೊಂಡು ಎಷ್ಟೇ ವರ್ಷಗಳಾದ್ರೂ ಕೂಡ ಆಸ್ತಿನ ಪಾಲು ಮಾಡ್ಲೇ ಇಲ್ಲ. ಈಗೇನೆ ಇದ್ರೆ ನನ್ನ ಮಗನ ಪರಿಸ್ಥಿತಿ ಕೂಡ ನಿಮ್ಮ ರೀತಿನೇ ಆಗುತ್ತೆ. ಹಾಗಂತ ಕಲ್ಪನಾ ವೀರಯ್ಯನ ಹತ್ರ ಕೋಪ ಮಾಡ್ಕೊಂಡ್ಲು. ವೀರಯ್ಯನಿಗೂ ತುಂಬಾನೇ ಬೇಜಾರಾಗ್ತಾ ಇತ್ತು. ವೀರಯ್ಯ ಚಿಕ್ಕ ವಯಸ್ಸಿಂದಾನೇ ವೆಂಕಟೇಶ್ವರ ಸ್ವಾಮಿಯ ಭಕ್ತನಾಗಿದ್ದ. ಅವನಿಗೆ ಯಾವುದೇ ಕಷ್ಟ ಬಂದ್ರೂ, ಯಾವುದೇ ನೋವಾದ್ರೂ ಸರಿ, ಯಾವುದೇ ಸಮಸ್ಯೆ ಬಂದ್ರೂ ಸರಿ, ಅದನ್ನ ಸ್ವಾಮಿ ಹತ್ರ ಹೇಳ್ಕೊಳ್ತಾ ಇದ್ದ. ಇವತ್ತು ಕೂಡ ಅವನು ಸ್ವಾಮಿಯ ಮುಂದ್ಗಡೆ ಕೂತ್ಕೊಂಡು ಮನಸಾರೆ ಅವನ ಕಷ್ಟಗಳನ್ನೆಲ್ಲ ಹೇಳ್ತಾ ಇದ್ದ. ಹಾಗೆ ವೀರಯ್ಯ ಮನಸಾರೆ ವೆಂಕಟೇಶ್ವರ ಸ್ವಾಮಿ ಹತ್ರ ಬೇಡ್ಕೊಂಡು ಅವನನ್ನ ಕಾಪಾಡು ಅಂತ ಕೇಳ್ಕೊಂಡ. ಮರುದಿನ ಬೆಳಗ್ಗೆ ವೀರಯ್ಯ ರಾಘವಯ್ಯನ ಹತ್ರ ಹೋದ. ಇಲ್ಲಿ ನೋಡು ವೀರಯ್ಯ, ಈ ವಾರದಿಂದ ತುಂಬಾನೇ ಕೆಲಸ ಇರುತ್ತೆ. ಹೊಲದಲ್ಲಿ ಎಲ್ಲ ಕೆಲಸವನ್ನು ನೀನೇ ನಿಂತು ನೋಡಬೇಕು. ಆಯ್ತಣ್ಣ, ಎಲ್ಲ ಕೆಲಸವನ್ನು ನಾನೇ ನಿಂತು ನೋಡ್ತೀನಿ. ಹಾಗೆ ರಾಘವಯ್ಯ ಹೇಳಿದ್ರಿಂದ ವೀರಯ್ಯ ಹೊಲದಲ್ಲಿರುವ ಎಲ್ಲ ಕೆಲಸಗಳನ್ನ ನೋಡ್ಕೊಳ್ತಾ ಇದ್ದ. ಕೆಲ್ಸದವರನ್ನ ಇಟ್ಟು ಹೊಲದಲ್ಲಿ ಎಲ್ಲ ಕೆಲಸ ಮಾಡ್ಕೊಂಡೇ ಹಾಗೇನೆ ಅವನು ಕೂಡ ಆ ಕೂಲಿಗಳ ಜೊತೆ ಸೇರಿ ಹೊಲದಲ್ಲಿ ಕೆಲಸ ಮಾಡ್ತಿದ್ದ. ಹಾಗೆ ದಿನ ಇಡೀ ಕಷ್ಟಪಟ್ಟು ವೀರಯ್ಯ ತುಂಬಾ ಸುಸ್ತಾಗಿ ಮನೆಗ್ ಬಂದ. ಮನೆ ಹೊರಗಡೆ ಅಂಗಳದಲ್ಲಿ ಕೂತ್ಕೊಂಡು ವೀರಯ್ಯ ನೀರನ್ನ ಕುಡಿತಾ ಇದ್ದ. ಆವಾಗ ಒಬ್ರು ವಯಸ್ಸಾದ ಅಜ್ಜ ಅವನ ಹತ್ರ ಬಂದ್ರು. ಏನಪ್ಪ ವೀರಯ್ಯ, ನಿನ್ನ ನೋಡಬೇಕು ಅಂದರೆ ನನಗೆ ತುಂಬ ಬೇಜಾರಾಗ್ತಿದೆ. ಸರಿಸಮವಾದ ಆಸ್ತಿ ಇದ್ರೂ ಕೂಡ ನೀನು ಕೂಲಿ ಕೆಲಸ ಮಾಡ್ತಿದ್ಯಾ? ನನ್ನ ವಿಷಯ ಸೈಡಲ್ಲಿರಲಿ, ಮೊದಲು ನೀವ್ಯಾರು? ನಿಮ್ಮನ್ನು ಈ ಊರಲ್ಲಿ ಯಾವಾಗಲೂ ನೋಡಲೇ ಇಲ್ಲ. ನನಗೆ ಆರೋಗ್ಯ ಸರಿಯಿಲ್ಲದ ಕಾರಣ ನಾನು ಇಷ್ಟು ದಿನ ಮನೆಯಲ್ಲೇ ಇದ್ದೆ. ನಿನ್ನ ಬಗ್ಗೆ ಗೊತ್ತಿಲ್ಲದೇ ಇರುವವರು ಯಾರಿದ್ದಾರೆ ಹೇಳು? ಊರಿಡೀ ನೀನು ಪಡುವಂಥ ಕಷ್ಟವನ್ನು ಮಾತಾಡ್ತಾ ಇದ್ದಾರೆ. ನನ್ನ ಜೊತೆ ಒಂದು ಒಳ್ಳೆ ಉಪಾಯ ಇದೆ, ನಾನು ಹೇಳ್ತೀನಿ, ನೀನು ಅದನ್ನು ಮಾಡ್ತೀಯಾ? ಹೌದಾ, ಏನದು ಉಪಾಯ? ನನಗೊಂದು ಮಂತ್ರ ಗೊತ್ತಿದೆ.
ನಾನು ನಿನ್ನ ಮನೆಯನ್ನು ವ್ಯವಸಾಯ ಮಾಡುವ ಭೂಮಿಯಾಗಿ ಪರಿವರ್ತನೆ ಮಾಡ್ತೀನಿ. ಹಾಗೇನೆ ವ್ಯವಸಾಯ ಮಾಡಲಿಕ್ಕೆ ಬೇಕಾಗಿರುವ ಗಾಳಿ ಬೆಳಕು ಸರಾಸರಿಯಾಗಿ ನಿನ್ನ ಮನೆಗೆ ಬೀಳುವಾಗೆ ನಾನು ಮಾಡ್ತೀನಿ. ನೀನು ಚೆನ್ನಾಗಿ ಮನೆಯಲ್ಲೇ ವ್ಯವಸಾಯ ಮಾಡ್ಕೊ. ನಿಮ್ಮ ಅಣ್ಣನ ಹೊಲದಲ್ಲಿ ಪಡುವಂಥ ಕಷ್ಟವನ್ನು ನಿನ್ನ ಮನೆಯಲ್ಲೇ ಕಷ್ಟಪಡು. ಅರೆ, ಆಶ್ಚರ್ಯವಾಗಿದೆ. 6 ಎಕರೆ ಭೂಮಿಯಲ್ಲಿ ಮಾಡುವ ವ್ಯವಸಾಯವನ್ನು ಮನೆಯಲ್ಲಿ ಮಾಡೋದು ಹೇಗೆ? ಅರೆ, ಅದೆಲ್ಲ ನಿನಗೆ ಯಾಕೆ? ವ್ಯವಸಾಯ ಮಾಡಲಿಕ್ಕೆ ಎಲ್ಲ ಸೌಕರ್ಯಗಳನ್ನು ನಾನು ಮಾಡಿಕೊಡ್ತೀನಿ. ನೀನು ನಿನ್ನ ಮನೆಯಲ್ಲಿ ವ್ಯವಸಾಯ ಮಾಡಲು ಎಲ್ಲ ಸಿದ್ಧತೆಗಳನ್ನು ನೀನು ಮಾಡು. ಯಾರಿಗೂ ಸಂದೇಹ ಬರದ ರೀತಿ, ಮುಖ್ಯವಾಗಿ ನಿಮ್ಮ ಅಣ್ಣನಿಗೆ ಗೊತ್ತಾಗದ ರೀತಿ ವ್ಯವಸಾಯವನ್ನು ಮಾಡು. ಆ ನಂತರ ವ್ಯವಸಾಯ ಮಾಡಿ ಬರುವಂಥ ಲಾಭದಲ್ಲಿ ನೀನು ನಿನ್ನ ಮಗನನ್ನು ಒಳ್ಳೆ ಶಾಲೆಗೆ ಸೇರಿಸಬಹುದು. ದಯವಿಟ್ಟು ಆ ಸಹಾಯವನ್ನು ನನಗೆ ಮಾಡಿ. ತಗೋ, ಈ ಕಲ್ಲನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆ ಖಾಲಿ ಜಾಗದಲ್ಲಿ ಇಡು. ಅಷ್ಟೇ. ಆ ಭೂಮಿಯೆಲ್ಲ ಸಾಧಾರಣವಾದ ಭೂಮಿಯಾಗಿ ಬದಲಾಗುತ್ತೆ. ಈ ಕಲ್ಲಿನಿಂದ ಸೂರ್ಯನ ಬೆಳಕು, ಗಾಳಿ, ನೀರು, ಹಾಗೇನೆ ಪದೇ ಪದೇ ಮಳೆ ಕೂಡ ಬರುತ್ತೆ. ಹಾಗೆ ಆ ಅಜ್ಜ ಕಪ್ಪು ಕಲ್ಲನ್ನ ವೀರಯ್ಯನ ಹತ್ರ ಕೊಟ್ಟು ಆಮೇಲೆ ಅಲ್ಲಿಂದ ಅವರು ಹೊರಟೋದ್ರು. ಹಾಗೆ ಸ್ವಲ್ಪ ದೂರ ಹೋದ್ಮೇಲೆ ಆ ವಯಸ್ಸಾದ ಅಜ್ಜ ವೆಂಕಟೇಶ್ವರ ಸ್ವಾಮಿಯಾಗಿ ಬದಲಾದ್ರು. ಭಕ್ತರಿಗೆ ಸಹಾಯ ಮಾಡುವ ಕೆಲಸ ಬಿಟ್ಟರೆ ನನಗೆ ತೃಪ್ತಿಯಾಗುವ ಕೆಲಸ ಇನ್ನೇನಿದೆ? ಹಾಗಂತ ಹೇಳಿ ವೆಂಕಟೇಶ್ವರ ಸ್ವಾಮಿ ಅಲ್ಲಿಂದ ಮಾಯವಾದ್ರು. ಇನ್ನೊಂದ್ ಕಡೆ ವೀರಯ್ಯ ಅವರು ಕೊಟ್ಟ ಆ ಕಲ್ಲು ಬಗ್ಗೆ ಕಲ್ಪನಾಳ ಹತ್ರ ಹೇಳ್ತಾ ಇದ್ದ. ಕಲ್ಪನಾನು ಆ ಕಲ್ಲನ್ನ ನೋಡಿ ತುಂಬಾನು ಆಶ್ಚರ್ಯಪಟ್ಲು. ಆಮೇಲೆ ಅವರು ಅವ್ರ ಮನೆಯಲ್ಲಿ ಒಂದು ಜಾಗದಲ್ಲಿ ಆ ಕಲ್ಲನ್ನು ಇಟ್ಟಾಗ ಅಲ್ಲಿರುವ ಜಾಗ ಎಲ್ಲ ಹೊಲವಾಗಿ ಬದಲಾಯಿತು. ಆ ಕಲ್ಲನ್ನು ಇಟ್ಟ ತಕ್ಷಣ ಆ ಜಾಗಕ್ಕೆ ಬಿಸಿಲು, ಗಾಳಿ, ಬೆಳಕು ಎಲ್ಲಾನು ಬರ್ತಾ ಇತ್ತು. ನಾವು ಈ ಮನೆಯಲ್ಲಿ ಆಲೂಗೆಡ್ಡೆಯನ್ನು ಬೆಳೆಸೋಣ, ಅದಕ್ಕೇನೆ ಬೇಡಿಕೆ ಅಧಿಕವಾಗಿರೋದು. ಆಯ್ತು ಕಲ್ಪನಾ, ನೀನು ಹೇಳಿದಾಗೆ ಆಲೂಗೆಡ್ಡೆಯನ್ನೇ ಬೆಳೆಸೋಣ. ಹಾಗೆ ಗಂಡ ಹೆಂಡತಿ ಇಬ್ರು ಸೇರಿ ಆ ಜಾಗನ ಉಳುಮೆ ಮಾಡಿ ಅವರು ಅಂದ್ಕೊಂಡ ಹಾಗೇನೆ ಅಲ್ಲಿ ಆಲೂಗಡ್ಡೆ ಬೆಳೆಯನ್ನ ಹಾಕಿದ್ರು. ಆ ಕಪ್ಪಾಗಿರುವ ಕಲ್ಲಿಂದ ಸೂರ್ಯದ ಕಿರಣಗಳು ಚೆನ್ನಾಗಿ ಬರ್ತಾ ಇತ್ತು. ಗಾಳಿ, ಬೆಳಕು, ಬಿಸಿಲೇನೂ ಬರ್ತಾ ಇತ್ತು. ಕೆಲವು ಸಲ ಅಲ್ಲಿ ಮಳೆನೂ ಸುರಿತಾ ಇತ್ತು. ಕಲ್ಪನಾ, ವೀರಯ್ಯ ಹಾಗೇನೆ ಚಿನ್ನ ಅದೆಲ್ಲವನ್ನ ನೋಡಿ ತುಂಬಾನು ಆಶ್ಚರ್ಯಪಡ್ತಾ ಇದ್ರು. ಹೀಗೆ ದಿನಗಳು ಹೋಗ್ತಿತ್ತು. ಏನೋ ವೀರಯ್ಯ, ಯಾವಾಗಲೂ ನೋಡಿದ್ರೆ ಹೊಲದಲ್ಲಿರ್ತಿದ್ದೆ, ಇವಾಗೇನು ಬರೀ ಮನೇಲೇ ಇದ್ಯಾ? ಮನೇಲೇನಾದ್ರೆ ನಿಧಿ ಇಟ್ಟಿದ್ಯಾ? ವೆಂಕಟೇಶ್ವರ ಸ್ವಾಮಿಗಿಂತ ದೊಡ್ಡ ನಿಧಿ ಇದೆಯಾ ಅಣ್ಣ? ಈ ಮಧ್ಯೆ ಕಲ್ಪನನಿಗೆ ಆರೋಗ್ಯ ಸರಿ ಇಲ್ಲ, ಅದಕ್ಕೇನೆ ಮನೇಲಿ ಸ್ವಲ್ಪ ಸಹಾಯ ಮಾಡ್ತಿದ್ದೆ. ಹಾಗೆ ವೀರಯ್ಯ ರಾಘವಯ್ಯನ ಹತ್ರ ಸುಳ್ಳು ಹೇಳ್ದ. ಹಾಗೇನೆ ದಿನಗಳು ಹೋಗ್ತಾ ಇತ್ತು. ಅವರು ಅವ್ರ ಮನೆಯಲ್ಲಿಟ್ಟ ಆಲೂಗಡ್ಡೆ ಗಿಡದಲ್ಲಿ ಸುಮಾರು ಆಲೂಗಡ್ಡೆಗಳು ಬೆಳೀತು. ಅದನ್ನ ನೋಡಿ ವೀರಯ್ಯ, ಚಿನ್ನ, ಕಲ್ಪನಾ 3 ಜನನು ಸಂತೋಷಪಟ್ರು. ಹಾಗೆ ಮನೆಯೊಳಗಡೆ ಬೆಳೆದ ಆ ಆಲೂಗಡ್ಡೆಗಳನ್ನ ತಗೊಂಡು ವೀರಯ್ಯ ಸಂತೆಗೆ ಹೋದ. ಸಂತೆಯಲ್ಲಿ ಅದನ್ನ ಮಾರಿದಾಗ ಅವನಿಗೆ ಕೈ ತುಂಬ ಹಣನೂ ಸಿಕ್ತು. ಆದ್ರೆ ಇದನ್ನ ರಾಘವಯ್ಯ ನೋಡ್ದ. ನನಗ್ ಗೊತ್ತಿಲ್ಲದೆ ನನ್ನ ಹೊಲದಿಂದ ತರಕಾರಿ ತಗೊಂಡೋಗಿ ಹಣ ಸಂಪಾದನೆ ಮಾಡ್ತಾ ಇದ್ಯಾ? ಆ ಹಣವನ್ನು ನನಗೆ ಕೊಡು. ಹಾಗೆ ಅವನು ವೀರಯ್ಯನ ಹತ್ರ ಇರುವ ಹಣನ ಕಿತ್ಕೊಳ್ತಿದ್ದಾಗ ವೀರಯ್ಯ ಕೈ ಮುಗ್ದು ಸ್ವಾಮಿ ಹತ್ರ ಬೇಡ್ಕೊಂಡ. ಆವಾಗ ಸ್ವಾಮಿ ಅಲ್ಲಿ ಪ್ರತ್ಯಕ್ಷವಾದ್ರು. ಇಲ್ಲಿ ನೋಡು ರಾಘವಯ್ಯ, ಈ ಹಣ ವೀರಯ್ಯ ಮನೆಯಲ್ಲಿ ವ್ಯವಸಾಯ ಮಾಡಿ ಬಂದಿದ್ದು. ನಾನು ಒಂದು ಕಲ್ಲನ್ನು ಪ್ರಸಾದವಾಗಿ ಕೊಟ್ಟ ನಂತರ ವೀರಯ್ಯ ಮನೆಯಲ್ಲೇ ವ್ಯವಸಾಯವನ್ನು ಮಾಡ್ತಿದ್ದಾನೆ. ಆ ಮಾತನ್ನು ಕೇಳಿ ವೀರಯ್ಯ, ರಾಘವಯ್ಯ ಇಬ್ರು ತುಂಬಾನೇ ಆಶ್ಚರ್ಯಪಟ್ರು. ಹಾಗಾದ್ರೆ ಅವತ್ತು ಮುದುಕನ ರೂಪದಲ್ಲಿ ಬಂದಿದ್ದು ನೀವೇನ ಸ್ವಾಮಿ? ನನ್ನನ್ನು ಕ್ಷಮಿಸಿ ಸ್ವಾಮಿ, ನಿಮ್ಮನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ. ನೋಡು ರಾಘವಯ್ಯ, ಆ ಹಣ ಯಾರಿಗೆ ಸೇರಬೇಕೋ ಅವರಿಗೆ ಸೇರಿದೆ. ಕಷ್ಟಕ್ಕೆ ಹಣ ಕೊಡದಿದ್ದರೆ ಅದು ತುಂಬಾನೇ ದೊಡ್ಡ ತಪ್ಪು. ಹಾಗೆ ವೆಂಕಟೇಶ್ವರ ಸ್ವಾಮಿ ಹೇಳಿದ್ರಿಂದ ರಾಘವಯ್ಯನಿಗೆ ಅವನ್ ಮಾಡಿದ ತಪ್ಪು ಅರ್ಥ ಆಗಿ ಆಸ್ತಿಯನ್ನು 2 ಭಾಗವಾಗಿ ಮಾಡ್ದ. ಅದರಲ್ಲಿ ಅರ್ಧ ಭಾಗನ ವೀರಯ್ಯನ ಹತ್ರ ಒಪ್ಪಿಸ್ದ. ಹಾಗೆ ಆ ದಿನದಿಂದ
ಆಸ್ತಿ ಸಿಕ್ಕಿದ್ರಿಂದ ವೀರಯ್ಯ ಯಾವುದೇ ಕಷ್ಟನೂ ಇಲ್ಲದೆ ಸಂತೋಷವಾಗಿದ್ದ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನೋಡ್ತಾ ಇರುವ ಕತೆ ಭಿಕ್ಷೆ ಬೇಡುವ ವೆಂಕಟೇಶ್ವರ. ಒಂದೂರಲ್ಲಿ ರಾಮಯ್ಯ ಅನ್ನುವ ಒಬ್ಬ ವ್ಯಕ್ತಿ ಬಾಳ್ತಾ ಇದ್ದ. ಅವನು ದೊಡ್ಡ ಶ್ರೀಮಂತ. ಅದು ಮಾತ್ರವಲ್ಲ, ಅವನಿಗೆ ದೇವರ ಮೇಲೆ ನಂಬಿಕೆಯನ್ನು ತುಂಬಾ ಜಾಸ್ತಿ ಇತ್ತು. ಹಾಗೇನೆ ಪುಣ್ಯ ಕಾರ್ಯಗಳನ್ನ ಮಾಡಿ ಎಲ್ಲರ ಬಾಯಿಂದ ಅವನನ್ನ ಹೊಗಳೋ ತರ ಅವನು ಯಾವಾಗ್ಲೂ ಏನಾದ್ರೂ ಒಂದು ಮಾಡ್ತಾನೆ ಇದ್ದ. ಅವನ ಹೆಂಡತಿಯ ಹೆಸರು ಕೀರ್ತನ. ಕೀರ್ತನ ಅವಳ ಗಂಡ ಏನೇ ಹೇಳಿದ್ರು ಅದಕ್ಕೆ ಸರಿ ಅಂತ ಹೇಳ್ತಾ ಇದ್ಲು. ಯಾವಾಗ್ಲೋ ಆಗಲ್ಲ, ಇದ್ಯಾಕೆ ಅನ್ನುವ ಯಾವುದೇ ಪ್ರಶ್ನೆಯನ್ನು ಕೇಳಲ್ಲ. ರಾಮಯ್ಯ ವೆಂಕಟೇಶ್ವರ ಸ್ವಾಮಿಯ ದೊಡ್ಡ ಭಕ್ತನಾಗಿದ್ದ. ಅವನು ಶನಿವಾರ ಸ್ವಾಮಿಯ ದೇವಸ್ಥಾನದಲ್ಲಿ ಎಲ್ರಿಗೂ ಅನ್ನದಾನ ಮಾಡ್ತಿದ್ದ. ಏನ್ರಿ, ಈ ಶನಿವಾರ ನಮ್ಮ ಊರಲ್ಲಿ ಮಾತ್ರವಲ್ಲದೆ ಪಕ್ಕದೂರಿನ ವೆಂಕಟೇಶ್ವರ ದೇವಾಲಯದಲ್ಲಿ ಕೂಡ ಅನ್ನದಾನ ಮಾಡ್ತಿದ್ದೀರಂತೆ? ನಾನ್ ಕೇಳಿದ ವಿಷಯ ನಿಜಾನಾ? ಹೌದು ಕೀರ್ತನ, ನಾನು ಬೇಡ್ಕೊಂಡಿರೋದು ಈಡೇರ್ತು. ಅದರಿಂದನೇ ನಮ್ಮೂರಿಗೆ ಮಾತ್ರ ಅಲ್ಲ, ಪಕ್ಕದೂರಿಗೂ ಸೇರಿ ಅನ್ನದಾನ ಮಾಡೋಣ ಅಂತ ಯೋಚನೆ ಮಾಡಿದೆ. ಆದ್ರೆ ಅದಕ್ಕೆ ತುಂಬಾ ಹಣ ಖರ್ಚಾಗುತ್ತೆ ಅಲ್ವಾ? ಅಧಿಕವಾಗಿ ಖರ್ಚು ಮಾಡಿದ್ರೆ ಏನು, ಖರ್ಚು ಮಾಡಿದ್ರು ಪುಣ್ಯ ಬರುತ್ತೆ ಅಲ್ವಾ? ಹಾಗೆ ರಾಮಯ್ಯ ಕೇವಲ ಪುಣ್ಯಕ್ಕೋಸ್ಕರ ಮಾತ್ರ ಒಳ್ಳೆ ಕಾರ್ಯಗಳನ್ನ ಮಾಡ್ತಿದ್ದ. ಹಾಗೆ ಶನಿವಾರದ ದಿನ ರಾಮಯ್ಯ ಊರಲ್ಲಿರುವ ಎಲ್ರಿಗೂ ಅನ್ನದಾನ ಮಾಡ್ತಾ ಇದ್ದ. ಊಟ ಮಾಡಿ ಎಲ್ಲರೂ ಹಾಗೆ ಹೋಗ್ಬೇಡಿ, ನನಗೆ ಆಶೀರ್ವಾದವನ್ನು ಮಾಡಿ ಹೋಗಿ. ಹಾಗೆ ರಾಮಯ್ಯ ಹೇಳಿದ್ರಿಂದ ಅಲ್ಲಿ ಊಟ ಮಾಡ್ತಾ ಇದ್ದವರು ಎಲ್ರೂ ರಾಮಯ್ಯನಿಗೆ ಆಶೀರ್ವಾದ ಮಾಡಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು. ಆವಾಗ ಆ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದ ಒಬ್ರು ವಯಸ್ಸಾದ ಅಜ್ಜ ಈ ರೀತಿ ಹೇಳಿದ್ರು. ನೀನು ಚೆನ್ನಾಗಿರ್ಬೇಕಪ್ಪ. ಅರೆ, ಚೆನ್ನಾಗಿರ್ಬೇಕಾ? ಏನು ಅಂತ ಆಶೀರ್ವಾದ ಮಾಡ್ತೀರಾ ನೀವು? ಚೆನ್ನಾಗಿರ್ಬೇಕಾದ್ರೆ ಮನೆಗೋಗಿ ಫ್ಯಾನ್ ಹಾಕೊಂಡು ಕೂತ್ರೆ ಚೆನ್ನಾಗೇ ಇರ್ತೀನಿ. ನಿಮಗೆ ನಾನು ಅನ್ನದಾನ ಮಾಡ್ತೀನಿ ಅಂದ್ರೆ ನನಗೆ ಪುಣ್ಯ ಸಿಗ್ಬೇಕು, ಅದನ್ನು ತುಂಬಾ ಜಾಸ್ತಿ ಬೇಕು. ಅದರಿಂದ ಈ ಸಲ ಚೆನ್ನಾಗಿ ಆಶೀರ್ವಾದ ಮಾಡಿ. ತುಂಬ ವಿಚಿತ್ರವಾಗಿದೆಯಪ್ಪ ನಿನ್ನ ಮಾತು. ನಾನು ತುಂಬ ಓದಿಲ್ಲಪ್ಪ. ನೀವೇ ಹೇಳಿ, ನಾನು ಏನು ಹೇಳಿ ಆಶೀರ್ವಾದ ಮಾಡಬೇಕು? ಇವಾಗ ಕೇಳಿದ್ರಲ್ಲ, ಅದೇ ಚೆನ್ನಾಗಿದೆ. ಪೂರ್ತಿ ಆಯಸ್ಸಿಂದ ಯಾವಾಗಲೂ ತುಂಬ ಆಸ್ತಿಯೊಂದಿಗೆ ಮುಂದಿನ ಜನ್ಮದಲ್ಲೂ ದೊಡ್ಡ ಶ್ರೀಮಂತನಾಗಿರ್ಬೇಕು ಅಂತ ಆಶೀರ್ವಾದ ಮಾಡಿ. ಹಾಗೆ ರಾಮಯ್ಯ ಅವನನ್ನ ಏನ್ ಹೇಳಿ ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿ ಆ ಆಶೀರ್ವಾದನ ತಗೊಳ್ತಿದ್ದ. ಅವನಿಗಿರೋದು ಅಹಂಕಾರನ ಇಲ್ಲ ಹುಚ್ಚ ಅನ್ನೋದು ಯಾರಿಗೂ ಗೊತ್ತಾಗ್ಲಿಲ್ಲ. ಎಲ್ರೂ ಅವನು ಹೇಳಿದ ಹಾಗೆನ ಆಶೀರ್ವಾದ ಮಾಡಿ ಅಲ್ಲಿಂದ ಹೋಗ್ತಾ ಇದ್ರು. ಇದೆಲ್ಲವನ್ನು ವೈಕುಂಠದಿಂದ ಶ್ರೀ ವೆಂಕಟೇಶ್ವರ ಸ್ವಾಮಿ ನೋಡ್ತಾನೆ ಇದ್ರು. ಆವಾಗ ಪದ್ಮಾವತಿ ದೇವಿ ಸ್ವಾಮಿ ಹತ್ರ ಈ ರೀತಿ ಕೇಳಿದ್ರು. ಏನು ಸ್ವಾಮಿ ಇದು? ನಿಮ್ಮ ಭಕ್ತ ಹೀಗಿದ್ದಾರೆ? ಅವರು ನಡೆದುಕೊಳ್ಳುವ ರೀತಿ ಸರಿಯಿಲ್ಲಲ್ಲ. ನೀವು ಅವರಿಗೆ ಬುದ್ಧಿಯನ್ನು ಹೇಳುವುದಿಲ್ವಾ? ಖಂಡಿತವಾಗಿ ನಾನು ಹೇಳ್ಕೊಡ್ತೀನಿ ಪದ್ಮಾವತಿ, ಆದರೆ ಅದಕ್ಕೆ ಸ್ವಲ್ಪ ಸಮಯ ಬೇಕಾಗಿದೆ. ಸಮಯ ಬರುವಾಗ ನಾನೇ ಹೋಗಿ ಅವನನ್ನು ಪರೀಕ್ಷೆ ಮಾಡಿ ನೋಡ್ತೀನಿ. ಹಾಗೆ ವೆಂಕಟೇಶ್ವರ ಸ್ವಾಮಿ ಪದ್ಮಾವತಿ ತಾಯಿಯ ಹತ್ರ ಹೇಳಿದ್ರು. ಇನ್ನೊಂದ್ ಕಡೆ ರಾಮಯ್ಯ ಪುಣ್ಯಕ್ಕೋಸ್ಕರ ಯಾವುದೇ ಕಾರ್ಯನೂ ಮಾಡಕ್ಕೆ ಸಿದ್ಧನಾಗಿದ್ದ. ಒಂದಿನ ಕೀರ್ತನಾಳ ತಮ್ಮ ರಾಘವ ಕೀರ್ತನ ನೋಡೋದಕ್ಕೋಸ್ಕರ ರಾಮಯ್ಯನ ಮನೆಗೆ ಬಂದಿದ್ದ. ಇಲ್ಲಿ ನೋಡು ಕೀರ್ತನ, ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನ್ರಿ ಅದು? ಪುನಃ ಯಾವ ಊರಲ್ಲಿ ಅನ್ನದಾನ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಈ ಸಲ ಅನ್ನದಾನ ಮಾಡೋದಿಲ್ಲ. ನಾನೇ ಸ್ವತಃ ವೆಂಕಟೇಶ್ವರ ಸ್ವಾಮಿಗೆ ದೇವಸ್ಥಾನವನ್ನು ಕಟ್ತೀನಿ. ಏನ್ ಬಾವಾ, ದೇವಸ್ಥಾನ ಕಟ್ತೀರಾ? ಅದಕ್ಕೆ ತುಂಬ ಹಣ ಖರ್ಚಾಗುತ್ತೆ ಅಲ್ವಾ? ಯಾಕೆ ಈ ರೀತಿ ಯೋಚನೆ ಮಾಡ್ತಾ ಇದ್ದೀರಾ? ಎಷ್ಟು ಖರ್ಚಾದರೂ ಅದನ್ನು ಕಟ್ಟಲಿಕ್ಕೆ ನಾನು ತಯಾರಾಗಿದ್ದೀನಿ. ಅನ್ನದಾನ ಮಾಡಿದ್ರೇ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗೆ ಇರುವಾಗ ಒಂದು ದೇವಸ್ಥಾನ ಕಟ್ಟಿದ್ರೆ ಎಷ್ಟು ಪುಣ್ಯ ಸಿಗುತ್ತೆ? ನನಗೆ ಎಲ್ಲ ಪುಣ್ಯನೂ ಬೇಕು. ಹಾಗೆ ರಾಮಯ್ಯ ಪುಣ್ಯಕ್ಕೋಸ್ಕರ ಆ ಊರಲ್ಲಿ ಒಂದು ದೇವಸ್ಥಾನ ಕಟ್ಬೇಕು ಅಂತ ನಿರ್ಧಾರ ಮಾಡ್ದ. ಆ ದೇವಸ್ಥಾನ ಕಟ್ಟಕ್ಕೆ ಆ ಊರಲ್ಲಿ ಒಳ್ಳೆ ಜಾಗನು ಹುಡ್ಕೊಂಡು ಹೋಗ್ತಾ ಇದ್ದ. ಹಾಗೆ ಹುಡ್ಕೊಂಡು ಹೋಗ್ತಾ ಇದ್ದಾಗ ಒಂದು ಬೆಟ್ಟದ ಮೇಲೆ ಅವನಿಗೊಂದು ಒಳ್ಳೆ ಜಾಗನೂ ಸಿಕ್ತು. ಈ ಜಾಗ ತುಂಬಾ ಚೆನ್ನಾಗಿದೆ. ಪಕ್ಕದಲ್ಲೇ ಬೆಟ್ಟ ಇರೋದ್ರಿಂದ ನಾನು ಕಟ್ಟುವಂತ ದೇವಸ್ಥಾನ ತಿರುಪತಿ ದೇವಸ್ಥಾನಕ್ಕಿಂತ ದೊಡ್ಡ ದೇವಸ್ಥಾನ ಆಗಿರುತ್ತೆ. ಎಲ್ಲರೂ ಈ ದೇವಸ್ಥಾನದ ಬಗ್ಗೆ ಕಥೆಯಾಗಿ ಮಾತಾಡಬೇಕು. ಅದು ಮಾತ್ರ ಅಲ್ಲ, ನನಗೆ ಪುಣ್ಯನೂ ಬಂದು ಸೇರ್ಬೇಕು. ಹಾಗೆ ರಾಮಯ್ಯ ಆ ದಿನಾನೇ ದೇವಸ್ಥಾನ ಕಟ್ಟುವ ಕೆಲ್ಸನ ಮಾಡಕ್ ಶುರು ಮಾಡ್ದ. ಊರಿನವರು ಎಲ್ರೂ ದೇವಸ್ಥಾನ ಕಟ್ಟಕ್ಕೆ
ಅವನಿಗೆ ಸಹಾಯನೂ ಮಾಡ್ತಾ ಇದ್ರು. ಇದೆಲ್ಲವನ್ನು ನೋಡ್ತಾ ಇದ್ದ ವೆಂಕಟೇಶ್ವರ ಸ್ವಾಮಿ ಈ ರೀತಿ ಹೇಳಿದ್ರು. ಈ ರಾಮಯ್ಯನಿಗೆ ಪಾಠ ಹೇಳಿಕೊಡುವ ಸಮಯ ಬಂತು. ನಾನಿವಾಗಲೇ ಭೂಲೋಕಕ್ಕೆ ಹೋಗಿ ಅವನನ್ನು ಪರೀಕ್ಷೆ ಮಾಡಿ ನೋಡ್ತೀನಿ. ಹಾಗಂತ ಹೇಳಿ ಅಲ್ಲಿಂದ ಮಾಯವಾಗಿ ಸ್ವಾಮಿ ಭೂಲೋಕಕ್ಕೆ ಬಂದು ಒಬ್ಬ ಭಿಕ್ಷುಕನ ರೂಪಕ್ಕೆ ಬದಲಾಗಿ ಒಂದು ಹಸುನ ಅವ ಜೊತೆ ಕರ್ಕೊಂಡು ರಾಮಯ್ಯನ ಮನೆಗೆ ಭಿಕ್ಷೆ ಬೇಡದಕ್ಕೋಸ್ಕರ ಹೋದ್ರು. ಅರೆ, ಇವತ್ತು ಅನ್ನದಾನ ಊಟ ಮಾಡಲಿಕ್ಕೆ ಯಾರು ಬಂದಿಲ್ಲಲ್ಲ. ಯಾರಾದರೂ ಒಬ್ಬರಾದ್ರೂ ಬಂದ್ರೆ ನಾನು ಅನ್ನದಾನ ಮಾಡಿ ಪುಣ್ಯ ಸೇರಿಸ್ಕೊಳ್ತೀನಿ. ಹಾಗಂತ ರಾಮಯ್ಯ ಅಂದ್ಕೊಳ್ತಾ ಇದ್ದಾಗ ಭಿಕ್ಷುಕನ ವೇಷಕ್ಕೆ ಬದಲಾಗಿದ್ದ ವೆಂಕಟೇಶ್ವರ ಸ್ವಾಮಿ ಆ ಹಸುನ ಕರ್ಕೊಂಡು ರಾಮಯ್ಯನ ಮನೆ ಮುದ್ಗಡೆ ಹೋದ್ರು. ಅಯ್ಯ, ಭಿಕ್ಷೆ ಹಾಕಿ ಅಯ್ಯ, ಊಟ ಮಾಡಿ 4 ದಿನಗಳಾಯ್ತು. ತುಂಬಾ ಹಸಿವಾಗ್ತಾ ಇದೆ. ಬಾಬಾ, ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ. ನಿನಗೆ ಊಟ ಹಾಕಿ ಸ್ವಲ್ಪ ಪುಣ್ಯ ಕಟ್ಕೋಬೇಕು. ಹಾಗೆ ರಾಮಯ್ಯ ಆ ಭಿಕ್ಷುಕನಿಗೆ ಅನ್ನದಾನ ಮಾಡೋದಕ್ಕೋಸ್ಕರ ಆ ಭಿಕ್ಷುಕನನ್ನ ಅವನ ಮನೆಯೊಳಗಡೆ ಕರ್ಕೊಂಡು ಹೋದ. ಇದಕ್ಕೆ ಮುಂಚೆ ನೀವೇನೋ ಹೇಳಿದ್ರಯ್ಯ, ನನಗೆ ಊಟ ಹಾಕಿ ಸ್ವಲ್ಪ ಪುಣ್ಯ ಕಟ್ಕೋಬೇಕು ಅಂತ. ಹೌದು, ಪುಣ್ಯನ ಸೇರಿಸ್ಕೋತೀನಿ. ಅಯ್ಯ, ನಾನು ಪಾಪ ಮಾಡಿದವನು. ಸ್ವಲ್ಪ ವರ್ಷಗಳ ಹಿಂದೆ ಒಬ್ಬ ಸನ್ಯಾಸಿಯ ಶಾಪಕ್ಕೆ ಈಡಾದವನು. ನನಗೆ ಯಾರಾದರೂ ಊಟ ಹಾಕಿದ್ರು, ಯಾರಾದರೂ ಸಹಾಯ ಮಾಡಿದ್ರು ಅವರಿಗೆ ಯಾವ ಪುಣ್ಯನೂ ಸಿಗೋದಿಲ್ಲ. ಅದಕ್ಕೆಂತ ಅವರಿಗೆ ಪಾಪನೂ ಸೇರೋದಿಲ್ಲ. ಹಾಗೆ ಭಿಕ್ಷುಕನ ರೂಪದಲ್ಲಿದ್ದ ಶ್ರೀ ವೆಂಕಟೇಶ್ವರ ಸ್ವಾಮಿ ನಿಜ ಏನು ಅಂತ ಹೇಳಿದಾಗ ರಾಮಯ್ಯ ಅದನ್ನ ಕೇಳಿ ತುಂಬಾ ಹೆದರ್ದ. ಹಾಗಾದ್ರೆ ನಿನಗೆ ನಾನೀಗ ಊಟ ಹಾಕಿದ್ರು ನನಗೆ ಯಾವ ಪುಣ್ಯನೂ ಬರೋದಿಲ್ವಾ? ಹಾಗಾದ್ರೆ ನಿನಗೆ ಒಂದು ತುತ್ತು ಅನ್ನ ಕೂಡ ನಾನು ಹಾಕೋದಿಲ್ಲ. ನಿನಗೆ ಅನ್ನದಾನ ಮಾಡಿದ್ರು ಯಾವ ಲಾಭನೂ ಇಲ್ಲ. ಹೆದ್ದೋಗು. ಹಾಗಂತ ಹೇಳಿ ರಾಮಯ್ಯ ಆ ಭಿಕ್ಷುಕನನ್ನ ಹೊರಗಡೆ ಕರ್ಕೊಂಡು ಬಂದ್ಬಿಟ್ಟ. ಆ ಭಿಕ್ಷುಕ ನಗುತ್ತಾ ಅವನ ಹಸುನ ಕರ್ಕೊಂಡು ಅಲ್ಲಿಂದ ಹೋದ. ಹೀಗೆ ದಿನಗಳು ಹೋಗ್ತಾ ಇತ್ತು. ಪುನಃ ಒಂದಿನ ವೆಂಕಟೇಶ್ವರ ಸ್ವಾಮಿ ಆ ಭಿಕ್ಷುಕನ ರೂಪಕ್ಕೆ ಬದಲಾದ್ರು. ಆ ರೂಪದಲ್ಲಿ ಪುನಃ ಹಸುನ ಕರ್ಕೊಂಡು ಅವರು ರಾಮಯ್ಯನ ಮನೆಗ್ ಬಂದ್ರು. ಆವಾಗ ರಾಮಯ್ಯ ಆ ಭಿಕ್ಷುಕನನ್ನು ನೋಡಿದ ತಕ್ಷಣ ಅವನ ಮೇಲೆ ರಾಮಯ್ಯನಿಗೆ ತುಂಬಾ ಕೋಪ ಬಂತು. ಏನು, ಪುನಃ ಬಂದಿದ್ದೀಯಲ್ಲ? ನಾನು ಹೇಳಿದ್ದೀನಲ್ಲ ನಿನಗೆ ಯಾವ ದಾನನೂ ಮಾಡಲ್ಲ ಅಂತ. ನನಗೆ ಭಿಕ್ಷೆ ಹಾಕದಿದ್ರೂ ಪರವಾಗಿಲ್ಲಯ್ಯ. ಇಲ್ಲಿ ನೋಡಿ, ಇದು ನನ್ನ ಹಸು. ಇದರ ಹೆಸರು ಲಕ್ಷ್ಮಿ. ತುಂಬ ದಿನಗಳಿಂದ ತಿನ್ಲಿಕ್ಕೆ ಏನೂ ಸಿಗದೆ ತುಂಬ ಕಷ್ಟಪಡ್ತಿದ್ದೆ. ನೀವು ಈ ಹಸುವಿಗಾದ್ರೆ ತಿನ್ಲಿಕ್ಕೆ ಏನಾದರೂ ಕೊಡಿ ಅಯ್ಯ, ನನಗೆ ಅಷ್ಟೇ ಸಾಕು. ಇಲ್ಲ, ನಿನಗೆ ಯಾವ ಸಹಾಯನೂ ಮಾಡಲ್ಲ. ಈ ಹಸು ನಿನ್ನ ಜೊತೆ ತಾನೇ ಇದೆ. ಹಾಗಾದ್ರೆ ಈ ಹಸುವಿಗೆ ಸಹಾಯ ಮಾಡಿದ್ರೂ ಯಾವ ಪುಣ್ಯನೂ ಸಿಗಲ್ಲ. ಹಾಗಂತ ಪುನಃ ರಾಮಯ್ಯ ಆ ಭಿಕ್ಷುಕನನ್ನ ಮನೆಯಿಂದ ಹೊರಗಡೆ ಕಳಿಸ್ದ. ಆ ಭಿಕ್ಷುಕನೂ ಸರಿ ಅಂತ ಆ ಮನೆಯಿಂದ ಹೊರಗಡೆ ಬಂದ್ಬಿಟ್ಟ. ಹೀಗೇನೆ ದಿನನೂ ಹೋಗ್ತಾ ಇತ್ತು. ರಾಮಯ್ಯ ಅನ್ಕೊಂಡ ಹಾಗೇನೆ ಬೆಟ್ಟದ ಮೇಲೆ ಒಂದು ದೇವಸ್ಥಾನನ ಕಟ್ಟಿದ. ಆ ದೇವಸ್ಥಾನ ನೋಡಕ್ಕೆ ತುಂಬಾ ಚೆನ್ನಾಗಿತ್ತು. ಆ ದೇವಸ್ಥಾನಕ್ಕೆ ಪ್ರಾರಂಭೋತ್ಸವವನ್ನು ಕೂಡ ಅವನು ಏರ್ಪಾಡು ಮಾಡ್ದ. ಏನಾದ್ರೂ ಹೇಳ್ರಿ, ನೀವು ಯೋಚನೆ ಮಾಡಿದ ಹಾಗೇನೆ ದೇವಸ್ಥಾನವನ್ನು ಕಟ್ಟಿ ಮುಗಿಸ್ಬಿಟ್ರಿ. ಮತ್ತೆ ರಾಮಯ್ಯ ಅಂದ್ರೆ ಏನ್ ತಿಳ್ಕೊಂಡೆ? ಇದು ಮಾತ್ರ ಅಲ್ಲ, ನಾಳೆ ದೇವಸ್ಥಾನದ ಸಮಾರಂಭಕ್ಕೆ ಅನ್ನದಾನನೂ ಮಾಡ್ತೀನಿ. ಹಾಗೆ ರಾಮಯ್ಯ ಮರುದಿನಾನೇ ಊರಿನವರು ಎಲ್ಲರನ್ನ ಕರೆದು ಆ ದೇವಸ್ಥಾನಕ್ಕೆ ಪ್ರಾರಂಭೋತ್ಸವವನ್ನ ನಡೆಸ್ತಾ ಇದ್ದ. ಊರಿನವರು ಎಲ್ರೂ ಆ ದೇವಸ್ಥಾನಕ್ಕೆ ಬಂದಿದ್ರು. ಹಾಗೆ ಬಂದವರಿಗೆ ರಾಮಯ್ಯ ಹೊಟ್ಟೆ ತುಂಬಾ ಊಟ ಹಾಕ್ಬೇಕು ಅಂತ ಅನ್ನದಾನ ಏರ್ಪಾಡು ಮಾಡಿದ್ದ. ರಾಮಯ್ಯ ಊಟ ಮಾಡ್ತಾ ಇದ್ದ ಅವರೆಲ್ಲರನ್ನ ನೋಡಿ ಈ ರೀತಿ ಅಂದ್ಕೊಂಡ. ಇವತ್ತು ತುಂಬಾ ಜನ ಊಟ ಮಾಡ್ತಿದ್ದಾರೆ. ಹಾಗಾದ್ರೆ ಇವತ್ತು ಒಂದೇ ದಿನದಲ್ಲಿ ನನಗೆ ತುಂಬಾ ಪುಣ್ಯ ಬಂದು ಸೇರುತ್ತೆ. ಹಾಗೆ ಊಟ ಮಾಡ್ತಾ ಇದ್ದವರನ್ನ ಗಮನಿಸ್ತಾ ಇದ್ದ ರಾಮಯ್ಯನಿಗೆ ಊಟ ಮಾಡಕ್ಕೆ ನಿಂತಿರುವವರ ಲೈನಲ್ಲಿ ಆ ಭಿಕ್ಷುಕ ಇರೋದು ಕಾಣಿಸ್ತು. ಆ ಭಿಕ್ಷುಕನನ್ನ ನೋಡಿ ರಾಮಯ್ಯನಿಗೆ ಕೋಪ ಬಂತು. ಆವಾಗ ರಾಮಯ್ಯ ಆ ಭಿಕ್ಷುಕನನ್ನ ದೇವಸ್ಥಾನದಿಂದ ಹೊರಗಡೆ ಕರ್ಕೊಂಡು ಬಂದು, ಏನಯ್ಯ, ನಿನಗೆ ಎಷ್ಟು ಸಲ ಹೇಳಿದ್ರು ಅರ್ಥ ಆಗಲ್ವಾ? ನಾನ್ ನಿನಗೆ ಯಾವ ದಾನನೂ ಮಾಡೋದಿಲ್ಲ. ಮರ್ಯಾದೆಯಿಂದ ಇಲ್ಲಿಂದ ಹೋಗು. ಹಾಗಂತ ರಾಮಯ್ಯ ಆ ಭಿಕ್ಷುಕನನ್ನ ದೇವಸ್ಥಾನದಿಂದ ಕಳಿಸ್ಬಿಟ್ಟ. ಸ್ವಲ್ಪ ಸಮಯದ ನಂತರ ಅವನ ಹೆಂಡತಿ ಕೀರ್ತನ ರಾಮಯ್ಯನ ಹತ್ರ ಬಂದು ಈ ರೀತಿ ಹೇಳಿದ್ಲು. ಗರ್ಭಗುಡಿಯಲ್ಲಿ ಇರಬೇಕಾದ ಸ್ವಾಮಿಯ ವಿಗ್ರಹ ಕಾಣ್ತಾ ಇಲ್ಲ ರೀ. ದಿಢೀರಂತ ಸ್ವಾಮಿಯ ವಿಗ್ರಹ ಮಾಯವಾಯ್ತು. ಹೌದು ಬಾವಾ, ನೀವು ಆ ಭಿಕ್ಷುಕನನ್ನು ಓಡಿಸಿದ್ರಲ್ವಾ, ಅವಾಗ್ಲೇ ಗರ್ಭಗುಡಿಯಲ್ಲಿದ್ದ ವಿಗ್ರಹ ಮಾಯವಾಯ್ತು. ಹಾಗಾದ್ರೆ ಆ ಭಿಕ್ಷುಕನ ರೂಪದಲ್ಲಿ ಬಂದಿದ್ದು ನನ್ನ ಸ್ವಾಮಿನ. ನಾನು
ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನ್ನ ಕಣ್ಣ ಮುಂದೆ ಬನ್ನಿ ಸ್ವಾಮಿ, ಬೇಕಂದ್ರೆ ನಾನು ಇದುವರೆಗೆ ಕೂಡಿಟ್ಟ ಎಲ್ಲ ಪುಣ್ಯವನ್ನು ನೀವೇ ತಗೊಳ್ಳಿ. ಹಾಗಂತ ರಾಮಯ್ಯ ಬೇಜಾರ್ ಮಾಡ್ಕೊಂಡು ಅಳುತ್ತಾ ಸ್ವಾಮಿಯ ಹತ್ರ ಬೇಡ್ಕೊಂಡ. ಆವಾಗ ಅವನ ಮುಂದ್ಗಡೆ ವೆಂಕಟೇಶ್ವರ ಸ್ವಾಮಿ ಪ್ರತ್ಯಕ್ಷವಾದ್ರು. ರಾಮಯ್ಯ, ನೀನು ಬರೀ ಪುಣ್ಯಕ್ಕೋಸ್ಕರನೇ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದ್ದೆ. ಅದರಿಂದನೇ ನನ್ನಿಂದ ನಿನಗೆ ಸಹಾಯ ಮಾಡ್ಲಿಕ್ಕಾಗ್ಲಿಲ್ಲ. ಆದ್ರೆ ನನ್ನ ನೋಡ್ಲಿಕ್ಕೋಸ್ಕರ ನೀನು ಇದುವರೆಗೆ ಕೂಡಿಟ್ಟ ಪುಣ್ಯವನ್ನು ತಗೋ ಅಂತ ಹೇಳಿದೆ ಅಲ್ವಾ? ಅದರಿಂದನೇ ನಾನಿವಾಗ ನಿನ್ನ ಮುಂದೆ ನಿಂತಿದ್ದೀನಿ. ಪುಣ್ಯಕ್ಕೋಸ್ಕರ ಅಲ್ಲ, ಯಾವುದೇ ಬೇಡಿಕೆಗೋಸ್ಕರ ಒಳ್ಳೆಯದನ್ನು ಮಾಡಬಾರ್ದು. ಹಾಗಂತ ವೆಂಕಟೇಶ್ವರ ಸ್ವಾಮಿ ರಾಮಯ್ಯನಿಗೆ ಆ ದಿನ ಒಂದು ಒಳ್ಳೆ ಪಾಠನ ಕಲಿಸ್ಕೊಟ್ಟು ಆಮೇಲೆ ಅಲ್ಲಿಂದ ಮಾಯವಾದ್ರು. ಆ ದಿನದಿಂದ ರಾಮಯ್ಯ ಅವನ ಸ್ವಾರ್ಥ ಗುಣವನ್ನೆಲ್ಲ ಬಿಟ್ಟು ಪುಣ್ಯ ಕಾರ್ಯಕ್ಕೋಸ್ಕರ ಮಾತ್ರವಲ್ಲದೆ ಊರಿನವರ ಒಳ್ಳೆದಕ್ಕೋಸ್ಕರನೂ ಅವನು ಸಹಾಯ ಮಾಡ್ತಾ ಇದ್ದ. ಇದು ಈ ದಿನದ ಕತೆ. ಇನ್ನೊಂದು ಒಳ್ಳೆ ಕಥೆಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಧನ್ಯವಾದ.